ಮತ್ತೊಂದು ಕಡೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಎನ್ಡಿಎ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರ ಪರವಾಗಿಯೂ ಕೂಡ ಭರ್ಜರಿ ಮತ ಪ್ರಚಾರ ನಡೀತಾ ಇದೆ. ಆರ್ ಅಶೋಕ್ ಅಬ್ಬರದ ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ. ಆನೇಕಲ್ ತಾಲೂಕಿನ ಬಿದರಕುಪ್ಪೆಯಲ್ಲಿ ಮತಬೇಟೆಯನ್ನು ನಡೆಸಲಾಗಿದೆ. ಡಾಕ್ಟರ್ ಮಂಜುನಾಥ್, ಕೇಂದ್ರ ಸಚಿವ ನಾರಾಯಣ ಸ್ವಾಮಿ, ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗುಟ್ಟಿಗೆರೆ ಮಂಜುನಾಥ್ ಕೂಡ ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ. ಬಿದರಗುಪ್ಪೆಯಿಂದ ಅತ್ತಿಬೆಲೆವರೆಗೂ ಕೂಡ ಬೈಕ್ ರ್ಯಾಲಿಯನ್ನ ನಡೆಸಲಾಗ್ತಾ ಇದೆ. ಎಲ್ಲ ವಾಹನಗಳು ಬೈಕ್ಗಳೆಲ್ಲ ಮುಂದಕ್ಕೆ ಹೋಗಬೇಕು. ಅದು ಕಮಲದ ಚಿಹ್ನೆ. ಬಿಜೆಪಿಯ ಕುರಿತು ಕಮಲದ ಚಿಹ್ನೆಗೆ ತಮ್ಮೆಲ್ಲರ ಆಶೀರ್ವಾದವನ್ನು ನೀಡಬೇಕು. ಮೀಡಿಯಾ ವೆಹಿಕಲ್ ಮುಂದೆ ಹೋಗಿ, ಮೀಡಿಯಾ ವೆಹಿಕಲ್ ಮುಂದೆ ಕಳಿಸಿ ಬೇಗ. ಬೆಂಗಳೂರು ಗ್ರಾಮಾಂತರದಲ್ಲಿ ಇವತ್ತು ಎಲ್ಲ ಪಕ್ಷದ ಮುಖಂಡರುಗಳು ಇವತ್ತು ಅಬ್ಬರದ ಪ್ರಚಾರವನ್ನು ನಡೆಸ್ತಾ ಇರುವಂಥದ್ದು. ಅದೇ ರೀತಿ ಏನು ಡಾಕ್ಟರ್ ಮಂಜುನಾಥ್ ಅವರ ಪರವಾಗಿ ಇವತ್ತು ಆರ್ ಅಶೋಕ್ ಅವರು, ಕೇಂದ್ರ ಸಚಿವ ನಾರಾಯಣ ಸ್ವಾಮಿ ಅವರು ಸೇರಿದಂತೆ ಬಿದರಗುಪ್ಪೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಬೈಕ್ ರ್ಯಾಲಿಯನ್ನು ಪ್ರಾರಂಭ ಮಾಡಿದ್ದಾರೆ. ನೋಡ್ತಾ ಇರುವಂಥ ದೃಶ್ಯದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಕಾರ್ಯಕರ್ತರು ಹಾಗೂ ಬೈಕ್ ರ್ಯಾಲಿಯ ಮೂಲಕ ಏನು ಬಿದರಗುಪ್ಪೆಯಿಂದ ಪ್ರಾರಂಭ ಆಗಿರುವ ಬೈಕ್ ರ್ಯಾಲಿ ತೆರಳುತ್ತಾ ಇದ್ದಾರೆ. ಈ ಒಂದು ಬೈಕ್ ರ್ಯಾಲಿಯಲ್ಲಿ ಜೊತೆಗೆ ಪ್ರಮುಖವಾಗಿ ಇಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ.ಕೆ. ಸುರೇಶ್ ಅವರು ಎಲ್ಲ ಕಡೆಯೂ ಅಬ್ಬರದ ಪ್ರಚಾರವನ್ನು ನಡೆಸ್ತಾ ಇದ್ರು. ಸಹೋದರ ಕೂಡ ಹೌದು ಡಿ.ಕೆ. ಶಿವಕುಮಾರ್ ಅವರಿಗೆ. ತಾವು ಇವತ್ತು ಬಂದಿದ್ರಿ, ಏನ್ ಹೇಳ್ತೀರಿ ಸರ್? ಇದೊಂದು ರೀತಿ ಪಾಂಡವರು ಕೌರವರ ಯುದ್ಧ. ಇದು ಹೃದಯವಂತ ಡಾಕ್ಟರ್ ಬೇಕಾ, ಕಟಕ ಹೃದಯದ ಡಿ.ಕೆ. ಸುರೇಶ್ ಬೇಕಾ? 2 ಬಾರಿ ನೋಡಿದ್ದಾರೆ ಅವರ ಕಾರ್ಯವೈಖರಿಯನ್ನು, 3 ಬಾರಿ ಅವರು ನೋಡಿದ್ದಾರೆ. ಇಡೀ ಕ್ಷೇತ್ರದಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಮಾಡದೆ ಅವರ ರಾಜ್ಯ ಸರ್ಕಾರ ನಾವು ಕೊಟ್ಟಂತ ಬಿಜೆಪಿ ಅನುದಾನ ಕೆಲಸ ಆಗಿದ್ದರೆ ಇಲ್ಲಿ ಯಾವುದೇ ಅನುದಾನವನ್ನ ಅವ್ರು ತರಲಿಲ್ಲ. ಬರೀ ದೌರ್ಜನ್ಯ, ದಬ್ಬಾಳಿಕೆ, ಇಷ್ಟು ಬಿಟ್ರೆ ಅವ್ರದ್ದೇನು ಪ್ಲಸ್ ಪಾಯಿಂಟ್ ಇಲ್ಲ. ಡಿ.ಕೆ. ಶಿವಕುಮಾರ್ ಅವರ ಬ್ರದರ್ ಅನ್ನೋದು ಒಂದೇ ಪ್ಲಸ್ ಪಾಯಿಂಟ್ ಅವ್ರಿಗೆ, ಅದು ಬಿಟ್ರೆ ಬೇರೆ ಏನು ಪ್ಲಸ್ ಪಾಯಿಂಟ್ ಇಲ್ಲ. ದೇವೇಗೌಡರು, ನರೇಂದ್ರ ಮೋದಿ ಅವರ ಆಶೀರ್ವಾದ ಇವತ್ತು ಡಾಕ್ಟರ್ ಮಂಜುನಾಥ್ ಅವರಿಗೆ. ಪತ್ರಿಕಾಗೋಷ್ಠಿಯಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ರಿ, ಒಕ್ಕಲಿಗ ನಾಯಕ ಅಲ್ಲ ಅವರು, ಒಕ್ಕಲಿಗ ನಾಯಕ ಹೇಗಾಗ್ತಾರೆ ಅವರು, ಬೇರೆಯವ್ರಿಗೆ ಸಪೋರ್ಟ್ ಕೊಡ್ತಾರೆ ಮಾತನ್ನ. ಅಂದ್ರೆ ಇಲ್ಲಿ ಮತ್ತೆ ಪುನಃ ಜಾತಿಯ ವಿಚಾರದಲ್ಲಿ ಏನಾದರೂ ರಾಜಕಾರಣ ನಡೆಯೋದಕ್ಕೆ ಮುಂದಾಗ್ತಿದೆ, ಹೇಗೆ ಆಗತ್ತೆ? ಅವರೇ ಹೇಳ್ಕೊಂಡಿದಾರಲ್ಲ ನಾನು ನಾಯಕ ಅಂತ. ಒಕ್ಕಲಿಗರಿಗೆ ಏನ್ ಮಾಡಿದ್ದಾರೆ? ಜಾತಿ ಗಣತಿಯಲ್ಲಿ ಸಿದ್ದರಾಮಯ್ಯನವರ ಕೈಗೊಂಬೆಯಾಗಿ ಒಕ್ಕಲಿಗರ ಜಾತಿಗೆ ಅವಮಾನ ಮಾಡಿದ್ದಾರೆ. ಸೆನ್ಸಸ್ ಅಲ್ಲಿ ನಮ್ಮ 4ನೇ ಸ್ಥಾನಕ್ಕೆ ಹಾಕಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಒಕ್ಕಲಿಗರು ಬೆಂಬಲ ಕೊಡ್ತಾರೆ? ಇದನ್ನ ನಾನು ಹೇಳ್ತಾ ಇಲ್ಲ, ಸಮಾಜ ಹೇಳ್ತಾ ಇದೆ, ಸ್ವಾಮೀಜಿಯವರು ಹೇಳ್ತಾ ಇದ್ದಾರೆ. ಆದ್ರಿಂದ ಆ ಒಕ್ಕಲಿಗ ಕಾರ್ಡಲ್ಲಿ ಅವ್ರ ಮತ ಕೇಳಕ್ಕೆ ಅಧಿಕಾರನೇ ಇಲ್ಲ ಅವರಿಗೆ. ಈಗಾಗಲೇ ಬಿದರಗುಪ್ಪೆಯಲ್ಲಿ ನೋಡ್ತಾ ಇರುವಂತದ್ದು ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬೈಕ್ ರ್ಯಾಲಿ ಮುಖೇನ ಏನು ತೆರಳುತ್ತಾರೆ. ಅವರೆಲ್ಲರೂ ಸೇರಿ ಹಾರ ಹಾಕುವ ಮೂಲಕ ಅಂತಂದ್ರೆ ಏನು ಈ ಒಂದು ಕಾರ್ಯಕರ್ತರು ಆಗಮಿಸಿರುವ ಸಂದರ್ಭದಲ್ಲಿ ಅವರಿಗೆ ಆಹ್ವಾನ ಕೊಟ್ಟು ಎಲ್ಲರನ್ನೂ ಸ್ವಾಗತ ಮಾಡುವ ಒಂದಷ್ಟು ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜೊತೆ ನಾನು ನವೀನ್ ಚಂದ್ರ ಶೆಟ್ಟಿ.